ಗದಗದಲ್ಲಿ ಹಾಳು ಕೊಂಪೆಯಾಗಿದೆ ಗಾನ ಗಂಧರ್ವನ ಸ್ಮಾರಕ. ಪುಟ್ಟರಾಜ ಗವಾಯಿಗಳ ಸ್ಮಾರಕಕ್ಕೆ ಅನುದಾನದ ಕೊರತೆ ಎದುರಾಗಿದೆ. ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಗಳಿಗೆ ಅನುದಾನವನ್ನ ಕೊಡುವಂತ ಸರ್ಕಾರ ಆದ್ರೆ ಈ ಪುಟ್ಟರಾಜ ಗವಾಯಿಗಳ ಸ್ಮಾರಕಕ್ಕೆ ಮಾತ್ರ ಅನುದಾನದ ಕೊರತೆಯ ರೀಸನ್ ಅನ್ನು ಕೊಡ್ತಿದ್ದಾರೆ. ಗದಗದಲ್ಲಿ ನಿರ್ಮಾಣವಾಗ್ತಾ ಇರುವಂತ ಸ್ಮಾರಕ ಭವನ ಅದು ನಿರ್ಮಾಣ ಹಂತದಲ್ಲಿರುವಾಗಲೇ ಹಾಳು ಬಿದ್ದಿದೆ. ಆ ಒಂದು ಭವನದೊಳಗೆ ಬಿದ್ದಿವೆ ಪಾನ್ ಮಸಾಲ ಚೀಟಿ, ಬಿಯರ್ ಬಾಟ್ಲುಗಳು. 7 ವರ್ಷವಾದರೂ ಕೂಡ ಇನ್ನೂ ಮುಗಿದಿಲ್ಲ ಭವನದ ಕಾಮಗಾರಿ. 7 ವರ್ಷಗಳಿಂದಲೂ ಕೂಡ ಕಾಮಗಾರಿ ಆರಂಭವಾಗುತ್ತೆ ನಿಲ್ಲುತ್ತೆ. ಸೊ ಹೀಗಾಗಿ ತಡವಾಗ್ತಾನೆ ಹೋಗ್ತಾ ಇದೆ. ಈಗ ಹಾಳು ಕೊಂಪೆ ಆಗ್ತಾ ಇದೆ. ಅದು ಕಾಮಗಾರಿ ಪೂರ್ಣಗೊಳ್ಳಿಕ್ಕೆ ಬೇಕಿದೆ ಇನ್ನೂ 5 ಕೋಟಿ ರೂಪಾಯಿ. ಇದ್ಯಾವ ದೊಡ್ಡ ವಿಚಾರ ಅಲ್ವೇ ಅಲ್ಲ ಸರ್ಕಾರಕ್ಕೆ 5 ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಅನ್ನ ಮಾಡುವಂಥದ್ದು. ಆದ್ರೆ ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ನಿರ್ಲಕ್ಷ್ಯ ಬೇಜವಾಬ್ದಾರಿಯನ್ನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇಷ್ಟೊಂದೀಗ ಆಲ್ರೆಡಿ ಸಾಕಷ್ಟು ಸುರಿದಿದ್ದಾರೆ. ಅದೆಲ್ಲವೂ ಕೂಡ ಈಗ ನೀರಲ್ಲಿ ಹೋಮ ಮಾಡಿದಂತಾಗುತ್ತೆ. ಇವ್ರಿನ್ನ 5 ಕೋಟಿ ರಿಲೀಸ್ ಮಾಡಿ ಅದನ್ನ ಪೂರ್ಣ ಮಾಡದೆ ಹೋದ್ರೆ ಸ್ಮಾರಕ ನಿರ್ಮಾಣ ತಡವಾಗ್ತಿರೋದಕ್ಕೆ ಭಕ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಗೌರವ ಧನ್ಯತಾ ಭಾವ ಇದೆ ಪುಟ್ಟರಾಜ ಗವಾಯಿಗಳು ಅಂದ್ರೆ. ಆ ಒಂದು ಸ್ಮಾರಕ ನಿರ್ಮಾಣಕ್ಕೆ ಈ ರೀತಿಯಾಗಿ ಅನುದಾನದ ಕೊರತೆಯ ನೆಪ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಕ್ತರು. ಸ್ಥಳೀಯ ಜನಪ್ರತಿನಿಧಿಗಳ ನಿರಾಸಕ್ತಿಯಿಂದ ಕಾಮಗಾರಿ ವಿಳಂಬವಾಗ್ತಾ ಇದೆ. ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಸ್ಮಾರಕ ಭವನ ಅರ್ಧಕ ನಿಂತಿರೋದ್ರಿಂದ ಅದೆಲ್ಲ ಸ್ವಲ್ಪ ಭಾಳಷ್ಟು ಕಟ್ಟಡ ಪೂರ್ಣ ಲಘು ಮುಗಿತಂದ್ರೆ ಆ ಕಟ್ಟಡ ಚೆಂದಾಗಿ ಉಳಿತೈತಿ. ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕದ ಒಳಗೆ ಸಂಗೀತ ಕ್ಷೇತ್ರ ಅಂದ್ರೆ ಅದು ಪುಣ್ಯಾಶ್ರಮ. ಅದಕ್ಕೆ ಅಂಥ ಒಂದು ಪುಟ್ಟರಾಜ ಗುರುಗಳ ಸ್ಮಾರಕ ಭವನ ಅರ್ಧಂಬರ್ಧ ಆಗೈತಿ. ಒಟ್ಟಾರೆ ಶೀಘ್ರದಲ್ಲಿ ಇನ್ನೂ ಅದಕ್ಕೆ ಒಂದು 4-5 ಕೋಟಿ ರೂಪಾಯಿ ಬೇಕಾದ್ರಿಂದ ಸರ್ಕಾರದವರು ತಾವೆಲ್ಲರೂ ಕೂಡಿ ಅವರಿವ್ರಂತಲ್ಲ ಎಲ್ಲರೂ ಕೂಡಿ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಶೀಘ್ರದಲ್ಲಿ ಅದನ್ನು ಕಟ್ಟಡ ಪೂರ್ಣಗೊಳಿಸಿ ಅದನ್ನು ಗುರುಗಳ ಪಾದಕ್ಕೆ ಒಪ್ಪಿಸಬೇಕು ಅಂಥೇಳಿ ಇಡೀ ಸರ್ಕಾರದಕ್ಕೆ ನಾವು ವಿನಂತಿಯಿಂದ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ. ಸರ್ಕಾರವು ಕೂಡ 5 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿ ಮಂಜೂರಾತಿ ಕೂಡ ಮಾಡಿದೆ. ಈ 5 ಕೋಟಿಗಳಲ್ಲಿ ಬಂದಂಥ 5 ಕೋಟಿ ರೂಪಾಯಿಗಳಲ್ಲಿ PWDಗೆ ನಾವು ಡೆಪಾಸಿಟ್ ಮಾಡಿದ್ದೀವಿ. 27 ಗುಂಟೆ ಇದರಲ್ಲಿ ಪುಟ್ಟರಾಜ ಗವಾಯಿಗಳವರ ಸ್ಮಾರಕ, ಆಡಿಟೋರಿಯಂ ಮತ್ತು ಅವರ ಉಪಯೋಗಿಸ್ತಿರುವಂಥ ವಸ್ತುಗಳನ್ನು ಮ್ಯೂಸಿಯಂ ಮಾಡೋದು ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಕೂಡ ಮಾನ್ಯ ಜಿಲ್ಲಾ ನೋಡ್ತಾ ಇದ್ದೀರಲ್ಲ. ಇಲ್ಲಿ ಪುಟ್ಟರಾಜ ಗವಾಯಿಗಳ ಸ್ಮಾರಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಧಂಬರ್ಧ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಆ ಕಟ್ಟಡ ಇನ್ನೇನು ಸ್ವಲ್ಪ ಅಂದ್ರೆ ಇನ್ನೊಂದು 5 ಕೋಟಿ ಕೊಟ್ರೆ ಪೂರ್ಣ ಆಗುವಂತ ಹಂತಕ್ಕೆ ಬಂದು ನಿಂತಿದೆ. ಆದ್ರೆ 7 ವರ್ಷವಾದರೂ ಕೂಡ ಈ ಒಂದು ಕಾಮಗಾರಿ ಮುಗಿದಿಲ್ಲ, ಹಾಳು ಕೊಂಪೆ ಆಗಿ ನಿಂತಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ನೋಡ್ತಾ ಇದ್ವಿ ಪುಟ್ಟರಾಜ ಗವಾಯಿಗಳ ಸ್ಮಾರಕಕ್ಕೆ ಯಾವ ರೀತಿಯಾದಂತ ಒಂದು ಅವಮಾನವನ್ನ ಮಾಡ್ತಾ ಇದೆ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಅಂತ. 7 ವರ್ಷ ಆಯ್ತು, ಒಂದು 3 ಸರ್ಕಾರ ಚೇಂಜ್ ಆಗಿದ್ದಾರೆ, ಒಂದು 3-4 ಜನ ಮುಖ್ಯಮಂತ್ರಿಗಳು ಚೇಂಜ್ ಆಗಿರುವಂತದ್ದು. ಇಷ್ಟಾದ್ರೂ ಕೂಡ ಅದಕ್ಕೆ ಸರಿಯಾದಂತ ಒಂದು ಅನುದಾನವನ್ನ ನೀಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಇಲ್ಲಿ ಮೈನ್ ಆಗಿ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿರೋದಾದ್ರೂ ಏನು ಅಂತ? ಹೌದು ಪೃಥ್ವಿರಾಜ್, ಏನೋ ಒಂದು ಸರ್ಕಾರದ ನಿರ್ಲಕ್ಷ್ಯವೇ ಇದಕ್ಕೊಂದು ಮೇನ್ ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅನುದಾನ ಏನು 5 ಲಕ್ಷ ರೂಪಾಯಿ ಬೇಕಾಗಿದೆ. 5 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು, ಈಗ ಕಂಪ್ಲೀಟ್ ಆಗ್ತಾ ಇತ್ತು. ಯಾಕಂದ್ರೆ ಕಳೆದ 7 ವರ್ಷಗಳಿಂದ ಈ ಒಂದು ಕಾಮಗಾರಿ ಕೂಡ ನೆನೆಗುದಿಗೆ ಬಿದ್ದಿರುವಂತದ್ದು. ಈಗಾಗಲೇ ಅಲ್ಲಿ ನೆನೆಗುದಿಗೆ ಬಿದ್ದಿರುವ ಹಿನ್ನೆಲೆ ಒಳಗಡೆ ಅಲ್ಲಿ ಕುಡುಕರ ಒಂದು ಅಡ್ಡಿಯಾಗಿ ಒಂದು ಮಾರ್ಪಟ್ಟಿರುವಂತದ್ದು. ಯಾಕಂದ್ರೆ ಇದು ಸಂಗೀತದ ಕಾಶಿ ಗದಗ ಅಂತ ಕರೀತಾರೆ. ಯಾಕಂದ್ರೆ ಪಂಡಿತ ಪುಟ್ಟರಾಜ ಗವಾಯಿಗಳ ಒಂದು ಮಠದಿಂದ ಸಾಕಷ್ಟು ಸಂಗೀತ ವಿದ್ವಾಂಸರು ಕೂಡ ಈಗ ರಾಜ್ಯದಲ್ಲಿ ಕೂಡ ಹೆಸರು ಮಾಡಿರುವಂತ ಅಂತ ಒಂದು ಸ್ಥಳಕ್ಕೆ ಈಗ ಕಪ್ಪು ಚುಕ್ಕೆಯಾಗಿ ಮಾರ್ಪಡತಕ್ಕಂಥದ್ದು ಈಗ ಒಂದು ದುಶ್ಚಟಗಳಿಗೆ ನಡೀತಾ ಇರೋ ಇದು. ಯಾಕಂದ್ರೆ ಸರ್ಕಾರ ಒಂದು ಅನುದಾನ ಬಿಡುಗಡೆ ಮಾಡಿದ್ರೆ ಇಷ್ಟೊತ್ತಾಗಲೇ ಅದು ಕಂಪ್ಲೀಟ್ ಆಗಿ ಸ್ಮಾರಕ ಭವನ ಕೂಡ ಈಗ ನಿರ್ಮಾಣ. ಅಲ್ಲಿ ಜಿಲ್ಲಾಧಿಕಾರಿಗಳಿಂದ ಅಂದ್ರೆ ಯಾವುದೇ ರೀತಿಯಾದಂತ ಮನವಿ ಹೋಗಿಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾಕಂದ್ರೆ 5 ಕೋಟಿ ಅನ್ನುವಂಥದ್ದೇನು ಒಂದು ಸರ್ಕಾರಕ್ಕೆ ದೊಡ್ಡ ವಿಚಾರ ಅಲ್ವೇ ಅಲ್ಲ.
ಈಗ ಸಾಕಷ್ಟು ಬಾರಿ ಅಲ್ಲಿ ಮಠದ ಇರತಕ್ಕಂತ ಕಲ್ಲಯ್ಯನವರು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಗೂ ಕೂಡ ಮನವಿ ಮಾಡಿದ್ದಾರೆ. ಮನವಿ ಮಾಡಿದ್ರು ಕೂಡ ಅಲ್ಲಿ ಅಧಿಕಾರಿಗಳು ಒಂದು ನಿರ್ಲಕ್ಷ್ಯ ಕೂಡ ಎದ್ದು ಕಾಣುತ್ತೆ. ಯಾಕಂದ್ರೆ ಅವರು ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಇಷ್ಟೊತ್ತಾಗ್ಲೇ ಅನುದಾನ ಬಿಡುಗಡೆಯಾಗಿ ಮತ್ತು ಸ್ಮಾರಕ ಭವನ ಕೂಡ ಉದ್ಘಾಟನೆ ಆಗುವಂತ ಕೆಲಸಗಳು ನಡೀತಾ ಇತ್ತು. ಇಲ್ಲಿ ಅಧಿಕಾರಿಗಳು ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಈ ಒಂದು ಸ್ಮಾರಕ ಭವನ ಅರ್ಧಕ್ಕೆ ನಿಂತು ಒಂದು ಸ್ಟಾಪ್ ಆಗಿದ್ದು ಯಾವಾಗ, ಎಷ್ಟು ವರ್ಷ ಆಯ್ತು ಸ್ಟಾಪ್ ಆಗಿ ಅಲ್ಲಿ ಕಾಮಗಾರಿ ನಡೆಯುವಂತದ್ದು? ಸುಮಾರು ಈಗ 4ರಿಂದ 5 ವರ್ಷಗಳಾಯ್ತು. ಈಗಾಗಲೇ ಕಾಮಗಾರಿ ಕೂಡ ಸ್ಥಗಿತಗೊಂಡಿರತಕ್ಕಂಥ. ಅಂದ್ರೆ ಸ್ಟಾರ್ಟಿಂಗ್ ಒಂದು 3 ವರ್ಷ ಕಾಮಗಾರಿ ಆಗಿದ್ ಬಿಟ್ರೆ ಅದಾದ್ಮೇಲೆ 4 ವರ್ಷದಿಂದ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಟ್ಟಿದೆ. ಹೌದೌದೌದು ಪೃಥ್ವಿರಾಜ್, ಯಾಕಂದ್ರೆ ಈಗ ಅನುದಾನ ಇಲ್ಲ ಎಂಬ ಒಂದು ಕಾರಣ ನೆಪ ಹೇಳಿ ಈ ಒಂದು ಕಾಮಗಾರಿಯನ್ನು ಸ್ಟಾಪ್ ಮಾಡಿದ್ದಾರೆ. ಈಗಾಗಲೇ ಅದು ಕೂಡ ಗೋಡೆಗಳು ಎಲ್ಲಿ ಬೇಕಾಗಲಿ ಈಗಾಗಲೇ ಬಿರುಕು ಬಿಡ್ತಾ ಇದೆ. ಆದ್ರೆ ಈ ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ಕೊರತೆ ಇದಕ್ಕೆ ಇಲ್ಲೇ ಇರುವ ಕಾರಣ ಈ ರೀತಿಯಾಗಿ ಅಧಿಕಾರಿಗಳು ಎಷ್ಟೇ ಮನವಿಯನ್ನ ಸಲ್ಲಿಸಿದ್ರು ಕೂಡ ಅಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಎಷ್ಟರ ಮಟ್ಟಿಗಿರುತ್ತೆ ಅದ್ರ ಮೇಲೆ ಸರ್ಕಾರ ಕೂಡ ಸ್ಪಂದಿಸುವಂತ ಸಾಧ್ಯತೆ ಇರುವಂತದ್ದು. ಅಲ್ಲಿರುವಂತ ಉಸ್ತುವಾರಿ ಸಚಿವರಿಗೂ ಕೂಡ ಇದು ಗಮನಕ್ಕೆ ಬಂದಿಲ್ವಾ ಗೊತ್ತಿದ್ದು? ಅಂದ್ರೆ ಇನ್ನ ಆಲ್ಮೋಸ್ಟ್ ಗೊತ್ತಿದ್ದು ಕಣ್ಮುಚ್ಕೊಂಡು ಕೂತಿದ್ದಾರೆ. ಉಸ್ತುವಾರಿ ಸಚಿವರು ಸಿ ಪಾಟೀಲ್ ಅಲ್ವಾ ಅಲ್ಲಿ, ಅವ್ರ ಗಮನಕ್ಕೆ ಬಂದೇ ಇಲ್ವಾ ಇದುವರೆಗೂ? ಇದು ಈ ಬಗ್ಗೆ ಜನ ಇಲ್ಲಿ ಲೋಕಲ್ ಇರ್ತಕ್ಕಂಥ HK ಪಾಟೀಲ್ ಆಗಿರ್ಬೋದು, CC ಪಾಟೀಲ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಏನು ಕಲ್ಲಯ್ಯನವರು ಈಗಾಗಲೇ ಸಾಕಷ್ಟು ಬಾರಿ ತಿಳಿಸಿದ್ದಾರೆ. ಆದ್ರೆ ಅಲ್ಲಿ ಇರ್ತಕ್ಕಂಥ ಅನುದಾನ ಬಿಡುಗಡೆ ಮಾಡ್ತೀವಿ ಅನ್ನುವಂತ ನೆಪವನ್ನು ಮಾತ್ರ ಹೇಳ್ತಾ ಇದ್ರೆ ಇದುವರೆಗೂ ಕೂಡ ಅನುದಾನ ಮಾತನಾಡ್ತೀನಿ. ಸಂತೋಷ್, ನಿಮ್ಮನ್ನ ನಮ್ ಜೊತೆ ಈಗ ಬಾಬು ಬಾಕಾಳೆ ಅಂತ ಸ್ಥಳೀಯರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಬಾಬು ಅವರೇ. ನಮಸ್ಕಾರ ಸರ್. ಏನ್ ಸರ್ ಇದು ಸ್ಥಿತಿ? ನಮ್ಗೆ ಬೇಜಾರಾಗುತ್ತೆ ಅದ್ ನೋಡ್ತಾ ಇದ್ರೆ. ಇನ್ನೇನ್ ಕಂಪ್ಲೀಟ್ ಆಗೋ ಟೈಮ್ ನಲ್ಲಿ ಸ್ಟಾಪ್ ಆಗ್ಬಿಟ್ಟಿದ್ಯಲ್ಲ ಅಂತ. ಹ್ಞೂ ಸರ್, ನೋಡಿ ಸರ್, ಇದು ಯಾವ ರೀತಿ ಆಗಿದೆ ಸರ್, ಇಡೀ ನಮ್ಮ ಕರ್ನಾಟಕನ ಗವಾಯಿಗಳಂದ್ರೆ ಸಂಗೀತ ಪುಟ್ಟರಾಜ್ ಗವಾಯಿಗಳು ಅಂತ ಇದೆ. ಹೌದು ಸರ್, ಹೌದು ಸರ್, ಹೌದು ಸರ್. ಇವತ್ತು ಅವ್ರ ಹೆಸರಲ್ಲಿ ಸ್ಮಾರಕ ಭವನ ಆಗ್ತಾ ಇದೆ ಸರ್. ಇವತ್ತು ನೋಡಿ ಸರ್, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಇವರು ಸರ್ ಶೌಚಾಲಯ ಕಟ್ಟೋದಕ್ಕೆ ಕೋಟಿಗಟ್ಟಲೆ ರೊಕ್ಕ ಹಣ ಬಿಡುಗಡೆ ಮಾಡ್ತಾರೆ ಸರ್. ಹೌದು. ಆನಂತರ ತಮ್ಮ ಕಚೇರಿಗಳಿಗೆ 100 ಕೋಟಿ 200 ಕೋಟಿ ಬಿಡುಗಡೆ ಮಾಡ್ತಾರೆ ಸರ್. ಇವತ್ತು ಗವಾಯಿಗಳವರ ಹೆಸರಲ್ಲಿ ಇರುವಂತ ಸ್ಮಾರಕ ಭವನದೊಳಗೆ ಇವತ್ತು ಆ ಕಡೆ ತಿರುಗಿ ಕೂಡ ನೋಡ್ತಾ ಇದ್ದಾರೆ ಸರ್ ಇವರು ಸಚಿವರು, ಶಾಸಕರು. ನೀವು ಹೋಗಿ ಮನವಿ ಎಲ್ಲ ಮಾಡ್ಕೊಂಡಿದ್ರ? ಹೋಗ್ಲಿ ಮಾಡಿ ಸರ್, ಮನವಿ ಮಾಡಿವಿ. ಅನಂತರ ಎಲ್ಲ ಯಾರ್ಯಾರಿಗೆಲ್ಲ ಮನವಿ ಮಾಡಿದ್ದಾರೆ? ಯಾಕಂದ್ರೆ ಇದು 7 ವರ್ಷದಲ್ಲಿ 3 ಸರ್ಕಾರ ಬಂದೋಯ್ತು, 4 ಜನ ಮುಖ್ಯಮಂತ್ರಿ ಆಗೋದ್ರು. ಇನ್ನ ಗದಗ ಏನ್ ದೂರ ಇಲ್ಲ ಈಗ ಇರುವಂತ ಮುಖ್ಯಮಂತ್ರಿಗಳ ಕ್ಷೇತ್ರಕ್ಕೆ, ಪಕ್ಕದಲ್ಲೇ ಇರೋದು. ಹೌದು ಸರ್, ನೋಡಿ ಸರ್, ಅದೇ ಈಗ ನಾವು ಎಲ್ಲಾ ರೀತಿಯ ಮನವಿ ಮಾಡಿವಿ ಸರ್. ಮೊನ್ನೆ ನಾನು ವಾಟ್ಸಪ್ ಅಲ್ಲಿ ಕೂಡ ನಾನು ಎಲ್ಲರಿಗೂ ಸಚಿವರಿಗೆ, ಶಾಸಕರಿಗೆ ಎಲ್ಲರಿಗೂ ಸತತ ನಾನು ಇದು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್. ಈಗ ಇದು ಅದು ಸ್ಮಾರಕ ಭವನ ಹೇಗಾಗಿದೆ ಅಂದ್ರೆ ಸರ್, ಅಲ್ಲಿ ಅದು ನೋಡ್ಬಿಟ್ಟು ಸರ್ ಮನ್ಸಿಗೆ ಬಾಳ ಬೇಜಾರಾಗುತ್ತೆ ಸರ್. ಅದೇ ಅದ್ ನೋಡ್ತಾ ಇದ್ವಿ, ನಮ್ ಪ್ರತಿನಿಧಿ ಕಳ್ಸಿದಾರೆ, ನಮ್ ರಿಪೋರ್ಟರ್ ಎಲ್ಲಾ ದೃಶ್ಯಾವಳಿಗಳನ್ನ. ಕೊಂಪೆ ಆಗೋಗ್ಬಿಟ್ಟಿದೆ ಎಲ್ಲ ಸರ್, ಬಹಳ ಇದಾಗಿದೆ ಸರ್. ಅದಕ್ಕೆ ನಾವು ಈಗ ಒಂದು ಸ್ಮಾರಕ ಭವನ ಮಾರ್ಚ್ 3ನೇ ತಾರೀಕಿಗೆ ಪುಟ್ಟರಾಜ ಗವಾಯಿಗಳವರು ಇದೆ ಹುಟ್ಟುಹಬ್ಬ ಇದೆ ಸರ್. ಅದಕ್ಕೆ ನಾವು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಸರ್, ಮುಖ್ಯಮಂತ್ರಿಗೆ, ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಸ್ಪೆಷಲಿ CC ಪಾಟೀಲ್ ಅವ್ರಿಗೆ ಒಂದ್ ಸ್ವಲ್ಪ ಬಿಸಿ ಮುಟ್ಸಿ ಆಕ್ಟಿವ್ ಆಗ್ತಾರೆ. ಓಕೆ, ನೋಡೋಣ. ಈ ಸುದ್ದಿ ಪ್ರಸಾರ ಆಗಿದೆ, ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಳ್ತಾರಾ ಅಲ್ಲಿರುವ ಉಸ್ತುವಾರಿ ಸಚಿವರು, ಅಧಿಕಾರಿಗಳು ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಬಾಬು ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.